ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಹಾಗೆ ಮತ್ತು ಫೆಬ್ರವರಿ ತಿಂಗಳ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ಸಾಕಷ್ಟು ಡೌಟ್ ಇತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು, ಡಿಸೆಂಬರ್ ತಿಂಗಳದು ಪೆಂಡಿಂಗ್ ಅಂತ ಇದೆ. ಆದರೆ ಜನವರಿ ತಿಂಗಳದು ಸಕ್ಸಸ್ ಅಂತ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು. ಹಾಗೆ ಹಣನೂ ಕೂಡ ಯಾವಾಗ ನಮಗೆ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರು. ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬರು ನೀವೇನಾದರೂ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಫೇಕ್ ಆಗಿ ನಿಮಗೆ ನಾವು ತಿಳಿಸುವುದಿಲ್ಲ. ಆದಷ್ಟು ನಿಮಗೆ ಪ್ರಾಮಾಣಿಕವಾಗಿ ನಾವು ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀವಿ. ನಾನು ಕೂಡ ಈಗ ಒಂದು ವೀಕ್ನಿಂದ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಂದರೆ ಯಾವುದೇ ರೀತಿ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಂದರೆ ನಾನು ಕೂಡ ಸಾಕಷ್ಟು ಡೌಟ್ ಇತ್ತು. ಅಂದರೆ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಈ ರೀತಿ ನಮ್ಮದು ಪ್ರಾಬ್ಲಮ್ ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ. ನನಗೂ ಕೂಡ ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ, ಅಂದರೆ ಜನವರಿದು ಸಕ್ಸಸ್ ಅಂತ ಇದೆ. ಇದೇ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕಾಗಿ ನಾನು ಕೂಡ ಕಾಲ್ ಮಾಡ್ತಾ ಇದ್ದೆ, ಅವರು ಯಾವುದೇ ರೀತಿ ರಿಸೀವ್ ಮಾಡ್ತಾ ಇಲ್ಲ. ನಿಮಗೆ ಹೇಳೋದು ಏನಂದರೆ, ಈಗ ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ. ಅಂದರೆ ಈಗ ಯಾವುದೇ ರೀತಿ ಡಿಸೆಂಬರ್ದು ಹಣ ಸರ್ಕಾರ ಕಡೆಯಿಂದ ಬಿಡುಗಡೆ ಆಗಿಲ್ಲ ಅನಿಸುತ್ತೆ. ಅಂದರೆ ಜನವರಿದು ಬಿಡುಗಡೆ ಆಗಿದೆ. ಅವರು ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಆಗಿ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಜನವರಿದು ಜಮಾ ಮಾಡಿದ್ದಾರೆ. ಅದಕ್ಕಾಗಿ ಡಿಸೆಂಬರ್ದು ಅವರು ಪೆಂಡಿಂಗ್ ಅಂತ ಇದೆ ಸ್ಟೇಟಸ್ನಲ್ಲಿ. ಅಂದರೆ ಅವರು ಇಷ್ಟಿಷ್ಟು ಸ್ಟೂಡೆಂಟ್ಗಳು ಇದ್ದಾರೆ, ಡಿಸೆಂಬರ್ ತಿಂಗಳದು ಪೆಂಡಿಂಗ್ ಇದೆ ಅಂತ ಈ ರೀತಿ ಅವರು ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸರ್ಕಾರಿಗೆ ಅವರು ಲಿಸ್ಟ್ ಕಳಿಸಿದ್ರು. ಅಂದರೆ ಆ ಲಿಸ್ಟ್ ಪ್ರಕಾರ ಅವರು ಡಿಸೆಂಬರ್ ಮತ್ತು ಈಗೇನು ಫೆಬ್ರವರಿ ತಿಂಗಳದು ಮತ್ತು ಜನವರಿ ತಿಂಗಳದು ಯಾವ್ದು ತಿಂಗಳದು ಪೆಂಡಿಂಗ್ ಇರುತ್ತೆ ಅಲ್ವಾ, ಆ ಹಣನ ಅವರು ಸಂಪೂರ್ಣವಾಗಿ ಸರ್ಕಾರ ಕಡೆಯಿಂದ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ರಿಲೀಸ್ ಮಾಡಿದರೆ ಮಾತ್ರನೇ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಗಳಿಗೆ DBT ಮುಖಾಂತರ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನನಗೂ ಕೂಡ ಡೌಟ್ ಇದೆ, ಜನವರಿದು ಮಾತ್ರ ಸಕ್ಸಸ್ ಅಂತ ಇದೆ, ಡಿಸೆಂಬರ್ದು ಯಾಕೆ ಪೆಂಡಿಂಗ್ ಅಂತ ಇದೆ, ಮತ್ತು ಡಿಸೆಂಬರ್ದು ಬಿಟ್ಟು ಜನವರಿದು ಯಾಕೆ ಹಣ ಈ ರೀತಿ ಜಮಾ ಆಗಿದೆ ಅಂತ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಆದರೂ ಕೂಡ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಡಿಸೆಂಬರ್ದು ಕೂಡ ಪೆಂಡಿಂಗ್ ಅಂತ ಇದೆ. ಎಲ್ಲ ಸಾಕಷ್ಟು ಸ್ಟೂಡೆಂಟ್ಗಳು ಸಹ ಕಮೆಂಟ್ ಮಾಡ್ತಾ ಇದ್ರು, ಜನವರಿದು ಮಾತ್ರ ಹಣ ಜಮಾ ಆಗಿದೆ ನಮಗೂ ಕೂಡ ಅಂತ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಈ ಮೇ ತಿಂಗಳ ಫಸ್ಟ್ನೇ ವೀಕಿನಲ್ಲಿ ಹಣ ಜಮಾ ಆಗುವ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ. ಅಂದರೆ ಮೇ ತಿಂಗಳ ಫಸ್ಟ್ನೇ ವೀಕಿನಲ್ಲಿ ಒಳಗಡೆ ಎಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ನೋಡೋಣ, ಇಷ್ಟು ದಿನ ಕಾದಿರ ಮೇ 1ನೇ ವೀಕ್ ಮಟ ಎಲ್ಲರೂ ಕೂಡ ಕಾಯಿರಿ, ನೋಡೋಣ ಹಣ ಜಮಾ ಆಗುತ್ತಾ ಇಲ್ವಾ ಅಂತ. ಖಂಡಿತವಾಗಿ ಜಮಾ ಆಗುತ್ತೆ. ನಾವು ಈಗ ಸರ್ಕಾರ ಕಡೆಯಿಂದ ಹಣ ಬಿಡುಗಡೆ ಆದರೆ ಮಾತ್ರ ಯುವ ನಿಧಿ ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸರ್ಕಾರ ಕಡೆಯಿಂದನೇ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಅವರು ತಾನೇ ಏನು ಮಾಡಬೇಕು. ಅದಕ್ಕಾಗಿ ಅವರು ಯಾವುದೇ ರೀತಿ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದರ ಸಂಬಂಧ ಸಾಕಷ್ಟು ಸ್ಟೂಡೆಂಟ್ಗಳು ಕಾಲ್ ಮಾಡ್ತಾ ಇದ್ದಾರೆ ಅಂತ ಅವರು ಯಾವುದೇ ರೀತಿ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗೆ ಮತ್ತು ಯಾರೆಲ್ಲ ಈ 2 ವರ್ಷ ಹಣ ತೊಗೊಂಡಿದ್ದೀರಾ ಅವರಿಗೆ ಸಂಪೂರ್ಣವಾಗಿ ಹಣ ಬಂದ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಸ್ಟೇಟಸ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ DDPO ಆಫೀಸ್ಗೆ, ನಿಮ್ಮ ಡಿಸ್ಟಿಕ್ ಆಫೀಸ್ಗೆ ಹೋಗಿ ನೀವು ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಯಾವುದೇ ರೀತಿ ಸಂಪೂರ್ಣವಾಗಿ ನಿಮಗೆ ಹಣ ಬಂದ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೂಡ ಅಮೌಂಟ್ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟು ಮಾಹಿತಿ ಇತ್ತು. ಹಾಗೆ ಮತ್ತು ಏಪ್ರಿಲ್ ತಿಂಗಳದು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಈ ಹಿಂದಿನ ತಿಂಗಳದು ಕೂಡ ಹಣ ಬಂದಿಲ್ಲ, ಮತ್ತೆ ಯಾಕೆ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೇಕು, ಹಣ ಬಂದಾಯ್ತಾ ಅಂತ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಹಣ ಬಂದಾಗಿಲ್ಲ, ನಿಮಗೂ ಕೂಡ ಜಮಾ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ತಾ ಇದೆ. ಸರ್ಕಾರ ಕಡೆಯಿಂದ ಯಾವಾಗ ಬಿಡುಗಡೆ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ಕೂಡಲೇ ಪ್ರತಿಯೊಬ್ಬರು ಏಪ್ರಿಲ್ ತಿಂಗಳದ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳಿ. ಹಣ ಯಾವಾಗ ಬೇಕಾದರೂ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇಷ್ಟು ಮಾಹಿತಿ ಇತ್ತು, ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದೇ ರೀತಿ ಯುವ ನಿಧಿ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.